ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂದು 9ನೇ ತರಗತಿಯ SA2 ಗಾಗಿ ಸೈನ್ಸಲ್ಲಿ ಕ್ವಶನ್ ಪೇಪರ್ನ ಹಾಕ್ತಾ ಇದ್ದೀನಿ. ಆಲ್ರೆಡಿ ನಾನು ಒಂದು ಕ್ವಶನ್ ಪೇಪರನ್ನು ಹಾಕಿದ್ದೀನಿ. ಸೊ ಯಾರೆಲ್ಲ ನೋಡಿಲ್ಲ ಆ ಸೈನ್ಸ್ ಕ್ವಶನ್ ಪೇಪರ್ ನೋಡಿ. ಇದು ಸೆಕೆಂಡ್ ಕ್ವಶನ್ ಪೇಪರ್ ಅದ. ಇಷ್ಟು ನೋಡಿಕೊಂಡ್ರೆ ಖಂಡಿತವಾಗಿ ಒಳ್ಳೆ ಅಂಕಗಳು ನಿಮಗೆ ಸಿಗ್ತವೆ ಅಂತ ಹೇಳ್ತಾ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನಮಗೆ ಬಹಳಷ್ಟು ಮೋಟಿವೇಶನ್ ಅನ್ನು ತಂದು ಕೊಡ್ತದೆ. ಆಲ್ರೆಡಿ ಎಲ್ಲ ಸಬ್ಜೆಕ್ಟಲ್ಲಿನೂ ಕೂಡ ಕ್ವಶನ್ ಪೇಪರ್ ಕೀ ಆನ್ಸರನ್ನು ಹಾಕಿದ್ದೀವಿ. ನಮ್ಮದೇ ವಾಟ್ಸಪ್ ಚಾನಲ್ ಅದ, ಟೆಲಿಗ್ರಾಮ್ ಗ್ರೂಪ್ ಅದ, ಲಿಂಕನ್ನು ಕೊಟ್ಟಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಸೊ ಫಸ್ಟ್ ನೋಡೋಣ ಭೌತಶಾಸ್ತ್ರ ವಿಭಾಗದ ಪ್ರಶ್ನೆ ಮತ್ತು ಉತ್ತರಗಳು. ಮೊದಲ ಪ್ರಶ್ನೆ, ದ್ರವ್ಯರಾಶಿ m ಮತ್ತು ವೇಗ v ಹೊಂದಿರುವ ವಸ್ತುವಿನ ಸಂವೇಗ ಎಷ್ಟಿರ್ತದೆ ಅಂತ ಕೇಳಿದ್ರು. ಆಪ್ಷನ್ ಡಿ me ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 2, ಬೈಸಿಕಲ್ ತಳ್ಳುವಾಗ ಸಂಭವಿಸುವ ಶಕ್ತಿಯ ವಿವಿಧ ರೀತಿಯ ಬದಲಾವಣೆಗಳ ಸರಿಯಾದ ಅನುಕ್ರಮಣಿಕೆ ಹೇಗಿದೆ. ಆಪ್ಷನ್ ಬಿ ಸ್ನಾಯು ಶಕ್ತಿ, ಯಾಂತ್ರಿಕ ಶಕ್ತಿ ಮತ್ತು ಉಷ್ಣ ಶಕ್ತಿ ಅನ್ನೋದು ಸರಿದೆ. ಇನ್ನು ಮೂರನೇ ಪ್ರಶ್ನೆ, ಚಂದ್ರನ ಮೇಲೆ ಒಂದು ವಸ್ತುವಿನ ತೂಕ ಭೂಮಿಯ ಮೇಲೆ ಅದರ ತೂಕದ 1/6 ಏಕೆ? ಅಂದರೆ ಕಾಯದ ರಾಶಿಯು ಸ್ಥಿರವಾಗಿರ್ತದೆ, ಅದು ಭೂಮಿಯ ಮೇಲಾಗಲಿ ಚಂದ್ರನ ಮೇಲಾಗಲಿ ಬದಲಾವಣೆ ಆಗೋದಿಲ್ಲ. ಆದ್ದರಿಂದ ತೂಕ ಭೂಮಿಯ ಗುರುತ್ವದ ಬಲದ ಮೇಲೆ ಅವಲಂಬಿಸಿದೆ, ಕಾಯದ. ಆದರೆ ಚಂದ್ರನಲ್ಲಿ ಗುರುತ್ವ ಬಲ ಕಡಿಮೆ ಇದೆ, ಅಂದರೆ ಭೂಮಿಯ ಗುರುತ್ವ ಬಲದ ಮೇಲೆ ಅವಲಂಬಿಸಿದೆ. ಅಂದರೆ ಭೂಮಿಯ ಗುರುತ್ವದ 1/6 ಆದ್ದರಿಂದ ಚಂದ್ರನ ಮೇಲೆ ಒಂದು ವಸ್ತುವಿನ ತೂಕ ಭೂಮಿಯ ಮೇಲೆ ಅದರ ತೂಕದ 1/6 ಇರ್ತದೆ. ಮುಂದಿನ ಪ್ರಶ್ನೆ, ಕಾಯವೊಂದರ ಚಲನಶಕ್ತಿ ಎಂದರೇನು? ಚಲಿಸುತ್ತಿರುವ ಕಾಯವೊಂದು ಪಡೆದುಕೊಳ್ಳುವ ಶಕ್ತಿಗೇನೆ ಚಲನಶಕ್ತಿ ಅಂತ ಕರಿತೀವಿ. 2 ಮಾರ್ಕ್ಸ್ ಕ್ವಶನ್. ಪ್ರಶ್ನೆ 5, ಸರೋವರವೊಂದರ ಮೇಲೆ ಯಾಂತ್ರಿಕ ದೋಣಿಯಿಂದ ನಿಚ್ಚಲ ಸ್ಥಿತಿಯಿಂದ ಸರಳ ರೇಖೆಯಲ್ಲಿ 8 ಸೆಕೆಂಡ್ನಲ್ಲಿ ಚಲಿಸಿ 3.0 ಮೀಟರ್/ಸೆಕೆಂಡ್² ವೇಗೋತ್ಕರ್ಷಕ್ಕೆ ಒಳಗಾಗಿದೆ. ಈ ಅವಧಿಯಲ್ಲಿ ಯಾಂತ್ರಿಕ ದೋಣಿ ಚಲಿಸಿದ ದೂರ ಎಷ್ಟು? ಸೊ ದೋಣಿಯ ವೇಗೋತ್ಕರ್ಷ 3 ಮೀಟರ್/ಸೆಕೆಂಡ್², ಚಲಿಸಲು ತೆಗೆದುಕೊಂಡ ಸಮಯ t 8 ಸೆಕೆಂಡ್. ಹಾಗಾದರೆ ಚಲಿಸಿದ ದೂರವನ್ನು ನಾವು ಎಸ್ ಕಂಡುಹಿಡಿಬೇಕು. ಇಲ್ಲಿ ದೋಣಿ ನಿಚ್ಚಲ ಸ್ಥಿತಿಯಿಂದ ಚಲಿಸ್ತದೆ, ಆದ್ದರಿಂದ ಆರಂಭಿಕ ವೇಗ u 0 ಮೀಟರ್/ಸೆಕೆಂಡ್ ಆಗಿರ್ತದೆ. ಇದು ನ್ಯೂಟನ್ ಚಲನೆಯ 2ನೇ ಸಮೀಕರಣದಿಂದ ತೆಗೆದುಕೊಂಡಿದ್ದೀವಿ. ut + ½ at² 0 × 8 + 1/2 3 × 8². ಸೊ ಅವಾಗ ಎಷ್ಟಾಗ್ತದಪ್ಪ ಅಂದ್ರೆ 111 ಮೀಟರ್ ಅಂತಕ್ಕಂಥದ್ದು ಅದರದ್ದು ಎಸ್ ಏನಾಗ್ತದಪ್ಪ ಅಂತಂದ್ರೆ ಬರ್ತದೆ ದೂರ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ, ಶಬ್ದ ತರಂಗದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಅಂತ ಕೇಳಿದರೆ ಆಲ್ರೆಡಿ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಇದಾವೆ ಶಬ್ದ ತರಂಗದ ಚಿತ್ರಗಳು. ಅದನ್ನು ಕಡಿಮೆ ಸ್ನಾಯು ಇರುವ ಶಬ್ದದ ತರಂಗ, ಹೆಚ್ಚಿನ ಸ್ಥಾಯಿ ಇರುವ ಶಬ್ದದ ತರಂಗ, ಅದನ್ನು ಸ್ವಲ್ಪ ನೀವೇನು ಮಾಡಬೇಕಪ್ಪ ಅಂತಂದರೆ ಚೆನ್ನಾಗಿ ನೋಡ್ಕೊಂಡೋಗಿ ಈ ಚಿತ್ರನೂ ಕೂಡ ಬರ್ಬೋದು. ಮುಂದಿನ ಪ್ರಶ್ನೆ, ಚಲನೆಯ ಮೊದಲ ಮತ್ತು ಎರಡನೇ ನಿಯಮಗಳನ್ನು ನಿರೂಪಿಸಿರಿ ಅಂತ ಕೇಳ್ತಾರೆ. ಇಲ್ಲಿ ಮೊದಲ ನಿಯಮ ಹೇಳ್ತದೆ, ಅಸಂತುಲಿತ ಬಲದ ಪ್ರಯೋಗದ ಹೊರತು ಯಾವುದೇ ವಸ್ತು ನಿಚ್ಚಲವಾಗಿದ್ದರೆ ಅದು ನಿಚ್ಚಲವಾಗಿ ಇರ್ತದೆ, ಹಾಗೂ ಏಕರೂಪ ಚಲನೆಯಲ್ಲಿರುವ ವಸ್ತು ಏಕರೂಪ ಚಲನೆಯಲ್ಲಿಯೇ ಮುಂದುವರಿತದೆ. ಎರಡನೇ ನಿಯಮ, ಸಂವೇಗದ ಬದಲಾವಣೆಯ ದರ ಕಾಯದ ಮೇಲೆ ಪ್ರಯೋಗವಾದ ಬಲಕ್ಕೆ ನೇರ ಅನುಪಾತದಲ್ಲಿ ಮತ್ತು ಪ್ರಯೋಗವಾದ ಬಲದ ದಿಕ್ಕಿನಲ್ಲಿಯೇ ಇರ್ತದೆ ಅಂತಕ್ಕಂಥದ್ದು ಹೇಳ್ತದೆ. 3 ಮಾರ್ಕ್ಸ್ ಕ್ವಶನ್. ಶ್ರವಣಾತೀತ ಶಬ್ದ ತರಂಗದ ಅನ್ವಯಗಳನ್ನು ಪಟ್ಟಿ ಮಾಡಿ. ಅಲ್ಲಿ ಕೈಗಾರಿಕಾ ಅನ್ವಯಗಳಂತ ಬರ್ತಾವ. ಸೊ ಕೈಗಾರಿಕೆಗಳು. ನೆಕ್ಸ್ಟ್, ಈ ಶ್ರವಣಾತೀತ ಶಬ್ದ ಸ್ವಚ್ಛಗೊಳಿಸಲು ಕಷ್ಟ ಸಾಧ್ಯವಾಗುವ ಯಂತ್ರಭಾಗಗಳನ್ನು ಸ್ವಚ್ಛ ಮಾಡಲಿಕ್ಕೆ ಬಳಸ್ತಾರೆ. ಲೋಹದ ಅಚ್ಚುಗಳಲ್ಲಿನ ಬಿರುಕು ಮತ್ತು ನ್ಯೂನತೆಗಳನ್ನು ಪತ್ತೆ ಹಚ್ಚಲಿಕ್ಕೆ ಅದನ್ನು ಬಳಸ್ತಾರೆ. ಇನ್ನು ವೈದ್ಯಕೀಯ ಅನ್ವಯಗಳಲ್ಲಿ ಇಲ್ಲಿ ಬಳಸ್ತಾರಪ್ಪ ಅಂದ್ರೆ ಈ ಹೃದಯದ ವಿವಿಧ ಭಾಗಗಳಿಂದ ಶ್ರವಣಾತೀತ ತರಂಗಗಳನ್ನು ಪ್ರತಿಫಲಿಸುವಂತೆ ಮಾಡಿ ಹೃದಯದ ಚಿತ್ರ ಉಂಟಾಗುವಂತೆ ಮಾಡ್ತಾರೆ. ಅದನ್ನೇ ಹೃಲ್ಲೇಖನ ಅಂತ ಕರೀತಾರೆ. ಇನ್ನು ಮಾನವನ ಒಳ ಅಂಗಾಂಗಗಳ ಚಿತ್ರಗಳನ್ನು ಶ್ರವಣಾತೀತ ತರಂಗಗಳನ್ನು ಉಪಯೋಗಿಸಿ ಶ್ರವಣಾತೀತ ಸ್ಕ್ಯಾನರ್ದಿಂದ ಪಡಿತಾರೆ. ಈ ತಂತ್ರವನ್ನು ಗರ್ಭಧರಿಸಿದ ಸಂದರ್ಭದಲ್ಲಿ ಭ್ರೂಣ ಪರೀಕ್ಷೆಯ ಜನ್ಮಜಾತ ದೋಷಗಳು ಮತ್ತು ವೈಪರೀತ್ಯಗಳನ್ನು ಪರೀಕ್ಷೆ ಮಾಡಲಿಕ್ಕೆ ಬಳಸ್ತಾರೆ. ಕಿಡ್ನಿಯಲ್ಲಿನ ಕಲ್ಲುಗಳನ್ನು ಒಡೆದು ಸಣ್ಣ ಸಣ್ಣ ಪುಡಿಗಳನ್ನಾಗಿ ಮಾಡಲು ಶ್ರವಣಾತೀತ ಶಬ್ದವನ್ನು ಬಳಸ್ತಾರೆ ಅಂತ ಬರೆದ್ರೆ ಸಾಕು. ಇನ್ನು ಅನುರಣನೆ ಅಂದರೆ ಏನು, ಅದನ್ನು ಹೇಗೆ ಕಡಿಮೆ ಮಾಡ್ತವೆ ಅಂತ ಕ್ವಶನ್ ಕೇಳಿದ್ದಾರೆ. ಒಂದು ದೊಡ್ಡ ಪಡಸಾಲೆಯಲ್ಲಿ ಉಂಟಾದ ಶಬ್ದ ಅದರ ಗೋಡೆಗಳಿಂದ ಮೇಲಿಂದ ಮೇಲೆ ಪ್ರತಿಫಲನಗೊಂಡು ಕೇಳಲು ಸಾಧ್ಯವಾಗದಿರುವಷ್ಟು ಕಡಿಮೆಯಾಗ್ತಾ ಮುಂದುವರ್ತದೆ. ಸತತ ಪ್ರತಿಫಲನದಿಂದಾಗುವ ಈ ಪುನರಾವರ್ತಿತ ಶಬ್ದಕ್ಕೆ ಅನುರಣನೆ ಅಂತ ಕರಿತೀವಿ. ಅಂದರೆ ಅನುರಣನೆ ಕಡಿಮೆ ಮಾಡಲು ಸಭಾಂಗಣದ ಮೇಲ್ಛಾವಣಿ ಮತ್ತು ಗೋಡೆಗಳನ್ನು ಸಾಮಾನ್ಯವಾಗಿ ಶಬ್ದ ಗ್ರಹಿಸುವ ವಸ್ತುಗಳಾದ ಸಂಕುಚಿಸಿದ ದೃಗ್ನಾರು ಹಲಗೆ ಅಥವಾ ಒರಟಾದ ಪ್ಲಾಸ್ಟರ್ಗಳಿಂದ ಮುಚ್ಚಿರ್ತಾರೆ. ಹಾಗೆಯೇ ಆಸನದ ವಸ್ತುಗಳನ್ನು ಆಯ್ಕೆ ಮಾಡುವಾಗ ಅವುಗಳ ಶಬ್ದ ಗ್ರಹಿಕಾ ಗುಣಗಳನ್ನು ಪರಿಗಣಿಸ್ತಾರೆ. ಮುಂದಿನ ಪ್ರಶ್ನೆ, ಶಬ್ದ ತರಂಗಗಳನ್ನು ನೀಳ ತರಂಗ ಅಂತ ಕರೆಯಲಿಕ್ಕೆ ಕಾರಣ ಏನು? ಈ ತರಂಗಗಳಲ್ಲಿ ಮಾಧ್ಯಮದ ಕಣಗಳು ಕ್ಷೋಭೆಯ ಪ್ರಸಾರವಾಗುವ ದಿಕ್ಕಿಗೆ ಸಮಾಂತರ ದಿಕ್ಕಿನಲ್ಲಿ ಚಲಿಸ್ತವೆ. ಆದ್ದರಿಂದ ಶಬ್ದದ ತರಂಗಗಳ ನೀಳ ತರಂಗಗಳಾಗಿವೆ ಅಂತ ಬರೀಬೇಕು. ಮುಂದಿನ ಪ್ರಶ್ನೆ,
ಕೋಷ್ಟಕ ಕೊಟ್ಟಿದ್ದಾರೆ, ಇದರ ಬಳಕೆ ಮಾಡಿಕೊಂಡು ಒಂದು ಮೋಟಾರ್ ವಾಹನ ಚಲಿಸಿದ ದೂರಕಾಲ ನಕ್ಷೆಯನ್ನು ಬಿಡಿಸಬೇಕು. ನಕ್ಷೆ ಸಹಾಯದಿಂದ ವಾಹನ ಏಕರೂಪ ಚಲನೆಯಲ್ಲಿದೆಯೇ ಅಥವಾ ಏಕರೂಪವಲ್ಲದ ಚಲನೆಯಲ್ಲಿದೆ ಎಂಬುದನ್ನು ತಿಳಿಸಬೇಕು. ಕಾಲ ಸೆಕೆಂಡ್ಗಳಲ್ಲದ, ದೂರ ಮೀಟರ್ಗಳಲ್ಲದ, ಅದನ್ನು ನೋಡ್ಕೊಡ್ರಿ. ಅದನ್ನು ನೀವೇನು ಮಾಡಬೇಕು, ಈ ತನಾಗಿರ್ತಕ್ಕಂಥ ಗ್ರಾಫ್ಗಳನ್ನು ಹಾಕಿ ಬಿಡಿಸಬೇಕು. ಇಷ್ಟರಿಂದ ಗ್ರಾಫ್ ಮೋಟರ್ ಬರಬೇಕು. ಸೊ ಮೋಟಾರ್ ವಾಹನ ಒಂದು ಏಕರೂಪವಲ್ಲದ ಜವದಿಂದ ಚಲಿಸಿದೆ ಅನ್ನೋದನ್ನು ನೀವೇನು ಮಾಡಬೇಕು, ಬರೆದ್ರೆ ಇದರ ಅಂಕಗಳನ್ನು ನಿಮಗೆ ಕೊಡ್ತಾರೆ. ಮುಂದಿನ ಮೋಸ್ಟ್ ರಿಪೀಟೆಡ್ ಆಗಿರ್ತಕ್ಕಂಥ ಪ್ರಶ್ನೆ ಸ್ನೇಹಿತರೆ, ಚಲನಶಕ್ತಿ ಮತ್ತು ಪ್ರಚನ ಶಕ್ತಿಗಳ ನಡುವಿನ ವ್ಯತ್ಯಾಸ. ಇಲ್ಲಿ ಚಲನಶಕ್ತಿ ಅಂದ್ರೆ ಏನಪ್ಪಾ ಅಂದ್ರೆ ಕಾಯ ಚಲನೆಯಿಂದ ಪಡೆದುಕೊಳ್ಳೋ ಶಕ್ತಿಯನ್ನೇ ಚಲನಶಕ್ತಿ ಅಂತೀವಿ. ಉದಾಹರಣೆ ಇದರ ಸೂತ್ರ EK = ½ m². ಇದರ ಏಕಮಾನ ಜೌಲ್ ಅಂತ ಕರಿತೀವಿ. ಬಟ್ ಪ್ರಚನ ಶಕ್ತಿ ಅಂದ್ರೆ ತನ್ನ ಸ್ಥಾನದಿಂದ ಅಥವಾ ವಿನ್ಯಾಸದಿಂದ ಕಾಯ ಪಡೆದುಕೊಳ್ಳೋ ಶಕ್ತಿಯೇ ಪ್ರಚನ್ನ ಶಕ್ತಿ. ಇದರ ಸೂತ್ರ EP = mgh. ಆಮೇಲೆ ಪ್ರಚನ ಶಕ್ತಿಯ ಏಕಮಾನ ಸಹಿತ ಜೌಲೇ ಆಗಿದೆ. ಮುಂದಿನ 4 ಮಾರ್ಕ್ಸ್ ಕ್ವಶನ್ಸ್ಗೆ ಹೋಗೋಣ. ವಿಶ್ವವ್ಯಾಪಿ ಗುರುತ್ವ ನಿಯಮದ ಪ್ರಾಮುಖ್ಯತೆ ಏನು? ಇದು ಬಹಳ ರಿಪೀಟೆಡ್ ಆಗಿರ್ತಕ್ಕಂಥ ಪ್ರಶ್ನೆ, ನೋಡ್ಕೊಡ್ರಿ. ವಿಶ್ವವ್ಯಾಪಿ ಗುರುತ್ವ ನಿಯಮವು ದೈನಂದಿನ ಜೀವನದಲ್ಲಿ ಕಾಣುವ ಅಥವಾ ಅನುಭವಿಸುವ ಈ ಕೆಳಗಿನ ವಿದ್ಯಮಾನಗಳ ವಿವರಣೆಯನ್ನು ನೀಡಲು ನಮಗೆ ಸಹಕಾರಿ ಆಗದ. ಅಂದ್ರೆ ನಮ್ಮನ್ನ ಭೂಮಿಗೆ ಬಂಧಿಸಿರ್ತಕ್ಕಂಥ ಬಲ, ಭೂಮಿಯ ಸುತ್ತ ಚಂದ್ರನ ಚಲನೆ, ಸೂರ್ಯನ ಸುತ್ತ ಗ್ರಹಗಳ ಚಲನೆ, ಸೂರ್ಯ ಮತ್ತು ಚಂದ್ರಗಳಿಂದ ಆಗುವ ಉಬ್ಬರ ಇಳಿತಗಳು ಅಂತಕ್ಕದ್ದನ್ನು ನೀವೇನು ಮಾಡಬೇಕು, ಬರಿಬೇಕು. ಇನ್ನೂ ಒಂದು ಪ್ರಶ್ನೆ ಇದೆ. 19.6 ಮೀಟರ್ ಎತ್ತರವಿರುವ ಒಂದು ಗೋಪುರದ ಮೇಲಿನಿಂದ ಒಂದು ಕಲ್ಲನ್ನು ಬಿಡಿಸಲಾಗಿದೆ. ಹಾಗಾದ್ರೆ ಅದು ಭೂಮಿಯನ್ನು ತಲುಪೋದಕ್ಕಿಂತ ಸ್ವಲ್ಪ ಮೊದಲು ಅದರ ಅಂತಿಮ ವೇಗ ಎಷ್ಟಿರ್ತದೆ? ಸೊ ಇದು ಉತ್ತರ ಏನು ಬರಬೇಕು, ಆರಂಭಿಕ ವೇಗ U = 0 ಆಗಿರ್ತದೆ, ಎತ್ತರ 19.6 ಮೀಟರ್, ಗುರುತ್ವ ವೇಗೋತ್ಕರ್ಷ G = 9.8 m/s², ಅಂತಿಮ ವೇಗ ಎಷ್ಟು? ಸೊ ಅವಾಗ ನೀವೇನು ಮಾಡಬೇಕಪ್ಪ ಅಂದ್ರೆ 19.6 m/s1 ಅಂತಕ್ಕಂಥದ್ದು ನಿಮ್ಮ ಉತ್ತರ ಅಲ್ಲಿ ದಾಖಲಿಸಿದ್ರೆ ಉತ್ತರ ಕರೆಕ್ಟ್ ಆಗ್ತದೆ. ವೆರಿ ರಿಪೀಟೆಡ್ ಕ್ವಶನ್. ರಾಶಿ ಮತ್ತು ತೂಕದ ನಡುವಿನ ವ್ಯತ್ಯಾಸ ಏನು? ರಾಶಿ ಅಂದ್ರೆ ವಸ್ತು ಭೂಮಿಯ ಮೇಲೆ, ಚಂದ್ರನ ಮೇಲೆ ಅಥವಾ ಬಾಹ್ಯಾಕಾಶದಲ್ಲಾದರೂ ಇರಲಿ ಅದರ ರಾಶಿ ಸ್ಥಿರವಾಗಿರ್ತದೆ ಮತ್ತು ಅದು ಸ್ಥಳದಿಂದ ಸ್ಥಳಕ್ಕೆ ಬದಲಾವಣೆ ಆಗೋದಿಲ್ಲ. ಬಟ್ ತೂಕ, ವಸ್ತುವಿನ ತೂಕ ಸ್ಥಳದಿಂದ ಸ್ಥಳಕ್ಕೆ ಬದಲಾವಣೆ ಆಗ್ತದೆ. ರಾಶಿಯ ಏಕಮಾನ kg, ತೂಕದ ಏಕಮಾನ ನ್ಯೂಟನ್ ಎನ್ ಅಂತ ಕರಿತೀವಿ. ಒಂದು ಪ್ರಶ್ನೆ ಇದೆ ನೋಡಿ. 50 g ಮುಚ್ಚಿದ ಪೊಟ್ಟಣವೊಂದರ ಘನಫಲ 20 cm3, ನೀರಿನ ಸಾಂದ್ರತೆ 1 g cm3 ಆದಾಗ ನೀರಿನ ಮೇಲೆ ಅದು ತೇಲುತ್ತದೆ ಅಥವಾ ಮುಳುಗುತ್ತದೆ ಅಂತ ಕೇಳಿದ್ದಾರೆ. ಸೊ ಒಟ್ಟಾರೆ ಅದನ್ನು ನೋಡಿದಾಗ ಅದು ಏನಾಗ್ತದಪ್ಪ ಅಂದ್ರೆ ವಸ್ತುವಿನ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಹೆಚ್ಚಾಗಿರೋದ್ರಿಂದ ಅದೇನಾಗ್ತದ, ಮುಳುಗ್ತದ ಅನ್ನೋದನ್ನು ನೀವು ಬರಿಬೇಕು. ಮುಂದಿನ ಒಂದು ಪ್ರಶ್ನೆ ಕೇಳಿದರೆ, ಕೆಳಗಿನ ಯಾವ ಸಂದರ್ಭಗಳಲ್ಲಿ ಹೆಚ್ಚಿನ ಬಲದ ಅಗತ್ಯತೆ ಕಂಡುಬರ್ತದೆ? 5 ಗ್ರಾಂ ದ್ರವ್ಯರಾಶಿ ಇರುವ ವಸ್ತುವಿಗೆ 8 m/s² ನಷ್ಟು ವೇಗೋತ್ಕರ್ಷ ನೀಡುವಲ್ಲಿ ಅಥವಾ 4 kg ದ್ರವ್ಯರಾಶಿ ಇರುವ ವಸ್ತುವಿಗೆ 9 m/s² ನಷ್ಟು ವೇಗೋತ್ಕರ್ಷ ನೀಡುವಲ್ಲಿ. So that M1 5 kg and A1 8 m/s², M2 4 kg and A2 9 m/s². ಸಮೀಕರಣ F = ma ದಲ್ಲಿ ಹಾಕಾಗ ಮೌಲ್ಯಗಳನ್ನು ಹಾಕೋಣ. ಅವಾಗ F1 40 ನ್ಯೂಟನ್ ಬರ್ತದೆ, F2 36 ನ್ಯೂಟನ್ ಬರ್ತದೆ. ಸೊ ಆದ ಕಾರಣ 5 kg ದ್ರವ್ಯರಾಶಿಯ ವಸ್ತುವಿಗೆ 8 m/s² ವೇಗೋತ್ಕರ್ಷ ನೀಡುವಲ್ಲಿ ಹೆಚ್ಚಿನ ಬಲದ ಅಗತ್ಯತೆ ಇದೆ ಅಂತ ಬರೆದ್ರೆ ನಿಮ್ಮ ಉತ್ತರ ಸರಿ ಆಗ್ತದೆ. ಇಷ್ಟು ಫಿಸಿಕ್ಸ್ ಉತ್ತರ ಕೊಟ್ಟಿದ್ದೀನಿ. ಕೆಮಿಸ್ಟ್ರಿ